ನಮಸ್ಕಾರ ಫ್ರೆಂಡ್ಸ್, ರಾತ್ರಿ ಹೋಗ್ತಿರೋ ಅನ್ನದಲ್ಲಿ ಹೇಗೆ ಕಡುಬು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಅದು ಹೊರಗೆ ಕಲಿಸ್ಕೊಂಡ್ರೆ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೆ ಸೊ ನೀಟಾಗಿ ಚಪಾತಿ ಹಿಟ್ಟಿನ ಅದರ ಥರ ಬರಬೇಕು. ಆ ಥರ ನೀಟಾಗಿ ಕಲಿಸ್ಕೊಂಡ್ರೆ ಈ ಥರ ತೊಗೊಂಡು ಉದ್ದುಕ್ಕೆ ಮಾಡಿರಿ. ಮಕ್ಕಳಿಗೆ ಹಿಡ್ಕೊಂಡು ಕೈಯಲ್ಲಿ ತಿನ್ನೋಕ್ಕೂ ಭಾಳ ಇಷ್ಟ ಆಗುತ್ತೆ. ಈ ಸಮ್ಮರ್ ಸೀಸನಲ್ಲಿ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಈ ಥರ ಎಲ್ಲ ಹೊಸದಾಗಿ ಮಾಡಿಕೊಟ್ರೆ ಅವ್ರಿಗೂ ತಿನ್ನೋಕ್ಕೆ ಭಾಳ ಇಷ್ಟ ಆಗುತ್ತೆ. ಅದೇ ಇಡ್ಲಿ ಅದೇ ದೋಸೆ ತಿನ್ನೋಕ್ಕಿಂತ ಈ ಥರ ವಿಭಿನ್ನವಾಗಿ ಕಡುಬು ಮಾಡಿಕೊಡ್ರಿ. ಈ ಥರ ಇಡ್ಲಿ ಪಾತ್ರೆಯನ್ನು ತೊಗೊಂಡು ಅದರ ತಳಗೆ ಒಂದು ಸ್ವಲ್ಪ ನೀರನ್ನು ಮಾಡಿ ಮತ್ತು ಈ ಮಾಡಿರೋ ಕಡುಬುಗಳನ್ನ ಇದರೊಳಗೆ ಇಡ್ರಿ. ಅದಾದಮೇಲೆ ಒಲೆಯಲ್ಲಿ ಬಟ್ಲ ಕಡುಬು ಮತ್ತು ಉದ್ದುದ್ದಕ್ಕೆ ಅಂತ ಹೇಳ್ತಾರೆ. ಸೊ ಮಕ್ಕಳು ಭಾಳ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಮೆಂತ್ಯ ಚಟ್ನಿ ಹಚ್ಕೊಂಡು ತಿಂದರೆ ತುಂಬ ಸೂಪರ್ ಆಗುತ್ತೆ. ಮೆಂತ್ಯ ಡೈಜೆಷನ್ ತುಂಬ ಒಳ್ಳೆಯದು. ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯನೂ ತುಂಬ ಚೆನ್ನಾಗಾಗುತ್ತೆ. ಈ ಥರ ರೆಸಿಪಿ ಮಾಡ್ತೀನಿ.